ಒಂದು ನಿಮಿಷ, ಯಾರಿದು ಅಂತ ನೋಡ್ತಾ ಇದ್ದೀರಾ? ಇದು ನಾನು ನಿಶಾ. ಇವತ್ತು ನಾನು ರೈಟ್ ಲೆಗ್ ಇಟ್ಟು ಕನ್ನಡ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೇನೆ. ಇವನು ನನ್ನ ಬೆಟರ್ ಹಾಫ್ ಸುಪ್ರೀತ್. ಇಬ್ರು ಇಡೀ ರಾತ್ರಿ ಟ್ರಾವೆಲ್ ಮಾಡಿಕೊಂಡು ಸುಸ್ತಾದ್ರೂ ರೆಡಿಯಾಗಿ ಬಾಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಗೆ ಬಂದಿದ್ದೀವಿ. ಇವಾಗ ನಾವಿರೋ ಸಿಟಿ ಉಲುವಾಟು. ಇದು ನಾವಿಬ್ರು ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡ್ತಿರೋ 9th ಕಂಟ್ರಿ ಆದ್ರೂ ಮದುವೆ ಆದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತಿರೋ ಫಸ್ಟ್ ಕಂಟ್ರಿ. ಸೊ ಇಟ್ಸ್ ಗೋನಾ ಬಿ ಸ್ಪೆಷಲ್ ಫಾರ್ ಅಸ್. ಫುಲ್ ಮಜಾ ಬರ್ತಾ ಇದೆ. ಆಲ್ಮೋಸ್ಟ್ ಸುಮಾರು ವರ್ಷ ಆದಮೇಲೆ 2 ವೀಲರ್ನ ಓಡಿಸ್ತಾ ಇದ್ದೀನಿ. ಅದಕ್ಕೆ ಅದು ಬಾಲಿ ಓಡಿಸ್ತಾ ಇದ್ವಿ. ಅದು ವಿದೌಟ್ ಹೆಲ್ಮೆಟ್. ನಮಗೆ ಬೀಚ್ಗೆ ಹೋಗೋಕ್ಕೆ ವೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೋ ಎಕ್ಸೈಟೆಡ್. ಆಲ್ಮೋಸ್ಟ್ 20 ಮಿನಿಟ್ಸ್ ರೈಡ್ ಇದೆ, 7 ಕಿಲೋಮೀಟರ್ಸ್. ಉಲುವಾಟು ಈ ಥರ ಇದೆ. ಎಲ್ಲರೂ ಅವ್ರ ಪಾಡಿಗೆ ಅವರು ಒಂದೊಂದು ಸ್ಕೂಟರ್ನ ರೆಂಟ್ ಮಾಡಿಕೊಂಡು ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಬೀಚಿ ಔಟ್ಫಿಟ್ಸಲ್ಲಿ ಎಸ್ಥೆಟಿಕ್ ಆಗಿ ಸುತ್ತಾಡ್ತಾ ಇದ್ದಾರೆ. ಸುಪ್ರೀತ್ ಇಸ್ ರೈಡಿಂಗ್ ರೈಟ್ ನಾವ್. ಆಮೇಲೆ ನನಗೆ ಕೊಡ್ತಾನಂತೆ ಅಲ್ವಾ ಸುಪ್ಪಿ? ಐ ವಾಂಟ್ ರೈಡ್ ಟು. ಐ ಆಮ್ ಸೂಪರ್ ಎಕ್ಸೈಟೆಡ್. ಇಲ್ಲಿ ಐ ಥಿಂಕ್ ಟಿಕೆಟ್ ತಗೊಳ್ಬೇಕು. ಅಲ್ಲಿ ನೋಡಿ ಕೋತಿಗಳು ವಿದೌಟ್ ಟಿಕೆಟ್ಸ್ ಕೂತ್ಕೊಂಡಿದ್ದಾರೆ. ನಾವು ಪಾಲ್ಮೆಲ್ಲ ಬೀಚ್ ಕ್ಲಬ್ಬಿಗೆ ಬಂದ್ವಿ. ಏನು ರೆಸರ್ವೇಷನ್ಸ್ ಏನು ಮಾಡಿಲ್ಲ, ನೋಡೋಣ. ಹಾಯ್, ನಾವು ಈ ಕ್ಲಬ್ಬಿಗೆ ಬಂದಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಕ್ಯಾಶ್ ಪೇಮೆಂಟ್ಗೆ 125,000 IDR ಆ್ಯಂಡ್ ಕ್ಯಾಶ್ಲೆಸ್ 100,000. ಆ್ಯಂಡ್ ನಿಮ್ಮ ಸೀಟಿಂಗ್ ಏರಿಯಾ ಚೂಸ್ ಮಾಡಿದ್ರೆ ಆ್ಯಸ್ ಪರ್ ದ್ಯಾಟ್ ಅವರು ಚಾರ್ಜ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ಲೇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಿಲ್ಲಿ ಶೇಡಲ್ಲಿ ಕೂತ್ಕೊಳ್ಳೋಕ್ಕೆ ಇದು ಚೂಸ್ ಮಾಡಿದ್ವಿ ಒಂದು ಜಾಗ. ಬಿಕಾಸ್ ಆ ಕಡೆ ಸೈಡ್ ಸ್ವಲ್ಪ ಜಾಸ್ತಿ ಬಿಸಿಲಿದೆ. ನಮಗೆ ಬಿಸಿಲಲ್ಲಿ ಕೂತ್ಕೊಳ್ಳೋಕೆ ಬೇಡ. ಬೇಕಾದರೆ ಒಂದು 4 ಫೋಟೋಸ್ಗೆ ಆ ಕಡೆ ಹೋಗ್ಬಿಟ್ಟು ಬರ್ಬೋದು. ಎಲ್ಲರೂ ಇಲ್ಲಿ ಚಿಲ್ ಮಾಡ್ತಾ ಇದ್ದಾರೆ. She said we can either choose to sit down or we can sit up. We are thinking of sitting here because we want to enjoy the view as well. Looks very pretty. ನಾವು ಆ ಕಡೆ ಸೈಡ್ ಕೂತ್ಕೊಂಡು ತಿಂತೀವಿ. ನಾವಿವಾಗ ಪಾಲ್ಮೆಲ್ಲ ಒಳಗಡೆ ಬಂದಿದ್ದೀವಿ. ಇಲ್ಲಿ ಎಂಟರ್ ಆಗೋಕ್ಕೆ ಎಂಟ್ರಿ ಟಿಕೆಟ್ ತಗೊಳ್ಬೇಕು. ಅದು 125,000 IDR ಆ್ಯಂಡ್ 100,000 IDR ನೀವೇನಾದರೂ ಕಾರ್ಡಲ್ಲಿ ಪೇ ಮಾಡೋದಾದರೆ. ಆ್ಯಂಡ್ ಬೇಸ್ಡ್ ಆನ್ ಯೋರ್ ಸೀಟಿಂಗ್ ನೀವು ಇನ್ನೂ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನಿಮಗೆ ಅವ್ರು ಆಪ್ಷನ್ಸ್ ಕೊಡ್ತಾರೆ ಚೂಸ್ ಮಾಡಲಿಕ್ಕೆ. ತುಂಬ ಹೊಟ್ಟೆ ಹಸಿತಾ ಇದೆ. ನೆನ್ನೆ ರಾತ್ರಿ ಊಟ ಮಾಡಿದ್ದು. ಬೆಳಗ್ಗೆ ವಾಟ್ ಡಿಡ್ ವಿ ಈಟ್ ಇನ್ ದ ಮಾರ್ನಿಂಗ್? ಬರೀ ಸ್ಟಾರ್ಬಕ್ಸ್ ಇಂದ ಒಂದು ರೋಲ್ ತಗೊಂಡ್ತೀನಿ. ಆ ರೋಲಲ್ಲೂ ನಾನು ಒಂದೊಂದು ಬೈಟ್ ತಗೊಂಡೆ ಅಷ್ಟೇ. ಅದಕ್ಕೆ ವ್ಯೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ತೋರಿಸ್ತೀನಿ ಒಂದು. ನೋ ವರೀಸ್. ಇವಾಗ ಫುಡ್ ನಾವು ನೋಡ್ತಾ ಇದ್ವಿ. ಐ ವಾಂಟ್ ಹ್ಯಾವ್ ಚಿಕನ್ ಕೆಸೇರಿಯಾ. ಐ ಥಿಂಕ್ ಬೆಟರ್ ಅಲ್ವಾ? ಅದಕ್ಕಿಂತ ಮುಂಚೆ ನಾನು ಬಿಯರ್ನ ಟಾಪ್ ಅಪ್ ಮಾಡ್ಕೋಬೇಟೆ ಫಸ್ಟ್ ಅಲ್ವಾ ಗೈಸ್? ಒಂದು ಟ್ರಿಪ್ ಫುಲ್ ಲೈಫ್ ಎಂಜಾಯ್ ಮಾಡಿಬಿಟ್ಟು ಹೋಗೋದು. ಚಿಯರ್ಸ್. ಒಂದೇ ಟ್ರಿಪ್ಪಾ? ನಾನು ಮತ್ತೆ ಬರ್ತೀನಿ. ಚಿಯರ್ಸ್. ನನ್ನ ಕೆಸೇರಿಯಾ ಬಂತು. ಹೊಟ್ಟೆ ಹಾಕಿ ತಡೆಯೋಕೆ ಹಾಕಲ್ಲ. ಅದಕ್ಕೆ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನೀನು ತಿನ್ನು ನೋಡು. ನಾನು ಬೈಟ್ ತಿಂತೀನಿ. ಚೆನ್ನಾಗಿದೆ. It's yummy.
ಇವಾಗ ನಾವು ಅಲ್ಲಿಂದ ಹೊರಗೆ ಬಂದು ಕೇಚಕ್ ಡ್ಯಾನ್ಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದು ಕೂಡ ನಾವೇನು ಬುಕ್ ಮಾಡಿಲ್ಲ, ಅಲ್ಲಿ ಹೋಗಿ ನೋಡಬೇಕು ಹೇಗೆ ಅಂತ. ಫೈನಲಿ ಬಂದ್ವಿ, ಟಿಕೆಟ್ಸ್ ತಗೊಳ್ಬೇಕು. ತುಂಬ ಬ್ಯೂಟಿಫುಲ್ ಆಗಿದೆ ಕೇಚಕ್ ಡ್ಯಾನ್ಸ್ ಮಾಡಿ ಸ್ಪಾಟ್. ನಾವೆಲ್ಲ ಬಂದು ಕೂತ್ಕೊಂಡಿದ್ದೀವಿ. Bumi Madrajaya Surabaya. Dan tidak lupa kami ucapkan selamat datang kepada ಕೇಚಕ್ ಡ್ಯಾನ್ಸ್ ಆಯಿತು. ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ರೂಮ್. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀವಿ ಇವತ್ತು. ವಿ ನೀಡ್ ಅಟ್ಲೀಸ್ಟ್ 30 minutes ರೆಸ್ಟ್. ಆಮೇಲೆ ನೋಡೋಣ, ಇನ್ನೂ ಎನರ್ಜಿ ಇದ್ದರೆ ಹೊರಗೆ ಹೋಗ್ತೀವಿ, ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡ್ತೀವಿ. ಏನು ಹೇಳ್ತೀಯ ಸುಪ್ರಿ? ನನಗೆ ತುಂಬ ತಲೆ ಮಾಡ್ತಾ ಇದೆ ಅವಾಗಿಂದ, ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ. ಸ್ವಲ್ಪ ಆದರೂ ರೆಸ್ಟ್ ಮಾಡಲೇಬೇಕು. ನಾವಿಬ್ಬರು ವಾಪಸ್ ಬಂದು ಕ್ವಿಕ್ಲಿ ಫ್ರೆಶ್ನಪ್ ಆಗಿ ಇವಾಗ ಮತ್ತೆ ಹೊರಗೆ ಹೋಗ್ತಾ ಇದ್ದೀವಿ. ಐ ಆಮ್ ವೇರಿಂಗ್ ದಿಸ್ ಔಟ್ಫಿಟ್. ಯಾಕಂದರೆ ಇವಾಗ ಹೋಗಿ ಮಲ್ಕೊಂಬಿಟ್ರೆ ನಾವು ಮತ್ತೆ ಎದ್ದೇಳೋ ಚಾನ್ಸೇ ಇಲ್ಲ. ಅದ್ರ ಮುಂಚೆ ಹೋಗಿ ಕ್ವಿಕ್ಲಿ ಏನಾದರೂ ಸ್ವಲ್ಪ ತಿಂದು ಒಂದು ಸ್ವಲ್ಪ ಮಸಾಜ್ ಏನಾದರೂ ಮಾಡಿಸ್ಕೊಂಡು ಬರೋಣ ಅಂತ. ಮೀನ್ ವೈಲ್ ರಾತ್ರಿ ನಮ್ಮ ಪ್ರಾಪರ್ಟಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಓಕೆ, ಹೊರಡೋಣ. ಅವ್ನು ಆಲ್ರೆಡಿ ಹೊರಗೆ ಹೋಗಿ ನಿಂತಿದ್ದಾನೆ. We are now at a place called Veg Brewery. ಇಲ್ಲಿ ಸ್ವಲ್ಪ burger, ಮತ್ತೆ ಸ್ವಲ್ಪ drinks ತಗೊಳ್ಳೋಕೆ. After this we will be heading out to ವೈಬ್ ತುಂಬ ಚೆನ್ನಾಗಿದೆ. ಇವ್ರ ಕಾಕ್ಟೇಲ್ಸ್ ಅಂತೂ ಅಮೇಝಿಂಗ್ ಆಗಿದೆ. ಸುಪ್ಪಿ ಎಷ್ಟೊತ್ತು ನಿದ್ದೆ ಮಾಡ್ತಾ ಇದ್ದ. ಇವಾಗ ಅವ್ರು ಕಾಕ್ಟೇಲ್ ಟೇಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರ ಮೆನ್ಯೂ ಚೆಕ್ ಮಾಡ್ತಾ ಇದ್ದಾನೆ. ಹೇಗಿದೆ ಸುಪ್ಪಿ? ಇದು ನಂದು ಮಾರ್ಗರೀಟಾ. ಇವ್ರ ಬರ್ಗರ್ ಮತ್ತು ಫ್ರೈಸ್ ತುಂಬ ಫೇಮಸ್. ಬಂತು ಅಂತ ಹುಡುಗ ಕುತ್ಕೊಂಡು ಬಾರಿಸ್ತಿದ್ದಾನೆ. ಆ್ಯಂಡ್ ಅವ್ರ ಲೈವ್ ಬ್ಯಾಂಡ್ ಸ್ಟಾರ್ಟ್ ಆಯಿತು. ಹೇ ಮಾರ್ನಿಂಗ್. ನಾವಿವಾಗ ಎದ್ದು ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡೋಣ ಅಂತ ಬಂದ್ವಿ. ಅವ್ರದ್ದೊಂದು ಅಪ್ಲಿಕೇಶನ್ ಇದೆ, ಅಮಾರಾ ಬ್ರೇಕ್ಫಾಸ್ಟ್ ಅಂತ. ಸೊ ಆಫ್ಟರ್ 7 ವಿ ಕ್ಯಾನ್ ಸ್ಟಾರ್ಟ್ ಆರ್ಡ್ರಿಂಗ್ ಅಂಟಿಲ್ 11 ಸರ್ವ್ ಮಾಡ್ತಾರೆ ಅವರು. ಓಕೆ, ಈ ಥರ ನಾನು ವಾಟರ್ಮೆಲನ್ ಜ್ಯೂಸ್, ಅವಕಾಡೋ ಟೋಸ್ಟ್ ಮತ್ತು ನನಗೆ ಕ್ಯಾಪುಚಿನೋ ವಿತ್ ಬ್ರೌನ್ ಶುಗರ್. ಓಕೆ, ಈ ಥರ ಆರ್ಡರ್ ಮಾಡೋದು. ಇದು ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ ನಾವೇನು ಪೇ ಮಾಡಿರ್ತೀವಿ ಅದರಲ್ಲಿ. ಬಟ್ ದೆನ್ ಇದರಲ್ಲಿ ನಾವು ಆರ್ಡರ್ ಪ್ಲೇಸ್ ಮಾಡಲಿಕ್ಕೆ ಕಾಮ್ ಆ್ಯಂಡ್ ಪ್ರಿಟಿಯಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಇವತ್ತು. ಇದು ಲ್ಯಾಡರ್ ಏನು ಇಟ್ಟಿದ್ದಾರೆ ಅಲ್ವಾ, ಅದು ಬಟ್ಟೆ ಒಣಗ್ಸೋಕ್ಕೆ, ಹತ್ತಕ್ಕಲ್ಲ. ಅದು ನನಗೆ ಗೊತ್ತಿರಲಿಲ್ಲ. ಬೇರೆಯವ್ರ ಮನೆ ಮುಂದೆ ಆ ಲ್ಯಾಡರ್ನ ನೋಡಿದರೆ ಫುಲ್ಲು ಬಟ್ಟೆ ಎಲ್ಲ ಒಣಗಿಸಿದ್ದಾರೆ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಐ ಸ್ಟಿಲ್ ಡೋಂಟ್ ನೋ.
ಸ್ಟೈಲ್ಗ ಇಲ್ಲ ಎಲ್ಲಾದರೂ ಹತ್ತಕ್ಕ ಎಲ್ಲ ಬಟ್ಟೆ ಒಣಗ್ಸಕ್ಕ ಅಂತ. ಬಟ್ ಲುಕ್ಸ್ ಏಸ್ಥೆಟಿಕ್, ಅದ್ರ ಮೇಲೆ ಬಟ್ಟೆ ಒಣಗ್ಸಿದ್ರೆ ಫಾರ್ ಮೀ. ಥ್ಯಾಂಕ್ ಯು. ನಮ್ಮ ಬ್ರೇಕ್ಫಾಸ್ಟ್ ಬಂತು. ನಿಂದು ಜಾಸ್ತಿ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ನಂದು ಹೆಲ್ದಿ. ವಿ ಗಾಟ್ ರೆಡಿ ಜಸ್ಟ್ ನಾವು. ಇವಾಗ ಹೊರಗೆ ಹೊರಡ್ತಾ ಇದ್ದೀವಿ. ನಾನು ಫೋನಿಂದ ಕ್ಯಾಮ್ರಾಗೆ ಸ್ವಿಚ್ ಮಾಡಿದೆ ಬಿಕಾಸ್ ಅದರಲ್ಲಿ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದರ ಕ್ಲಾರಿಟಿನೂ ಚೆನ್ನಾಗಿದೆ. ಸ್ಕಾರ್ಫ್ ಕಟ್ಟಿದ್ದೀನಿ ಬಿಕಾಸ್ ಸ್ವಲ್ಪ ಬಿಸಿಲಿದೆ. ಅಲ್ಲಿ ಹೋಗಿ ಇವಾಗ ಹೊರಟ್ವಿ ನಾವು. ಒಂದು ಒಳ್ಳೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸುಪ್ಪಿ ಗಾಡಿ ತೆಗಿತಾ ಇದ್ದಾನೆ. ನನಗೆ ಆ್ಯಕ್ಚುಲಿ ಬೇರೆ ಕಲರ್ ಬೇಕಿತ್ತು ಗಾಡಿ. ಅವ್ರು ಹೇಳಿದ್ರು ನೋಡಿ ಇದ್ರೆ ಹೇಳ್ತೀವಿ ಅಂತ. ತುಂಬ ಪ್ರಿಟಿಯಾಗಿದೆ. एक सेकेंड भी चेक करता अभी. ಇವಾಗ ಬೀಚ್ಗೆ ಮ್ಯಾಪ್ ಹಾಕೊಂಡು ಹೋಗ್ತೀವಿ. ಅಲ್ಲಿ ಹೋಗ್ಮೇಲೆ ಮಾತಾಡ್ತೀವಿ. ವ್ಯೂ ನೋಡಿ ಹೇಗಿದೆ ಅಂತ. ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಳಗಡೆ ಇದೆ ಅಷ್ಟೇ. ನನ್ನ ಕಾಲು ಯಾಕೆ ಕಾಣಿಸ್ತಿಲ್ಲ? ಓಕೆ, ಇದು ಆಟೋಮ್ಯಾಟಿಕ್ಕಾಗಿ ತಿರುಗುತ್ತೆ, ಏನು ಹೊಡೋಕ್ಕಾಗಲ್ಲ. ಮೈ ಗಾಡ್, ದಿಸ್ ಪ್ಲೇಸ್ ಇಸ್ ಅಮೇಝಿಂಗ್. ಐ ಹ್ಯಾವ್ ನೆವರ್ ಸೀನ್ ಸಮಥಿಂಗ್ ಲೈಕ್ ದಿಸ್ ಬಿಫೋರ್. ಸೋ ಗುಡ್. ಅದು ಜೋರಾಗಿ ಸೌಂಡ್ ಬರ್ತಾ ಇರೋದು ನೀರು ಹೊಡಿತಾ ಇರೋದಲ್ಲಿ. ಒಳ್ಳೆ ಥಂಡರ್ ಥರ ಸೌಂಡ್ ಬರ್ತಿದೆ. ಇದರಲ್ಲಿ ಕೇಳಿಸ್ತಿದೆಯಾ ಗೊತ್ತಿಲ್ಲ. ಸ್ವಲ್ಪ ಹತ್ತಿರ ಹೋಗ್ತೀವಿ, ಆದರೆ ತುಂಬ ಜಾಸ್ತಿ ಹತ್ತಿರ ಹೋಗಲ್ಲ, ಯಾಕಂದರೆ ವೇವ್ಸ್ ಎಲ್ಲ ತುಂಬ ಜೋರಾಗೇ ಇದೆ. ನಮಗೆ ಸ್ವಿಮ್ಮಿಂಗ್ ಬೇರೆ ಅಷ್ಟೇ ಅರ್ಧಂಬರ್ಧ ಕಲ್ತ್ಬಿಟ್ಟಿರೋದು. ಸೊ ಅಲ್ಲಿ ಹೋಗ್ತೀವಿ. ಇಳ್ಕೊಂಡು ಹೋಗ್ತಾ ಇದ್ದೀವಿ. ಗಾಡ್ ಹಂಗಪ್ಪಳೆ. ಮಾಲಿನಿ ಕ್ಯಾಫೆಗೆ ಬಂದಿದ್ದೀವಿ. ಇದು ತುಂಬ ಫೇಮಸ್ ಕ್ಯಾಫೆ, ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಬಟ್ ಅವ್ರು ಕ್ಲಿಫ್ ಟೇಬಲ್ ಆಲ್ರೆಡಿ ಫುಲ್ ಇದೆ, ಸೊ ನಮಗೆ ಸೆಕೆಂಡ್ ಲೈನ್ ಟೇಬಲ್ ಕೊಟ್ಟಿದ್ದಾರೆ. ದಿಸ್ ಇಸ್ ಸೋ ಪ್ರಿಟಿ. So beautiful. ಈ ರೆಸ್ಟೋರೆಂಟಿಂದ ವ್ಯೂ ನೋಡಿ ಹೇಗಿದೆ ಅಂತ. ಆಮೇಲೆ ಇದು ನಮ್ಮದು ಅಥೆಂಟಿಕ್ ಫುಡ್. ಫಿಶ್ ಸ್ಟಿಕ್ಕಿ ರೈಸ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್, ಗ್ರೇವಿ, ಮತ್ತು ನಂದಿದು ಟೆಂಡರ್ ಕೋಕೋನಟ್. ಅಷ್ಟೇ. ಊಟ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತೀನಿ. ಹಲೋ, ಇದು ನಾನೇ. ಇದು ಸುಪ್ಪಿ. ಲುಕ್ ಅಟ್ ಮೀ. ಇವಾಗ ನಾವು ಅಂದ್ಕೊಳ್ತಾ ಇದ್ದೀವಿ ಲುವಾಕ್ ಕಾಫಿ ಟೇಸ್ಟಿಂಗಿಗೆ ಹೋಗೋಣ ಅಂತ. ಸುಪ್ಪಿ, ಲುವಾಕ್ ಕಾಫಿ ಏನು ಹೇಳು? ಅದೊಂದು ಆ್ಯನಿಮಲ್ದು ಪೂಪ್ದು ಕಾಫಿ. ಅದು ಇವಾಗ ನಿನ್ನ ಕಕ್ಕ ತಿನ್ನಕ್ಕೆ ಹೋಗ್ತಾ ಇದ್ದೀಯ? ನೀನು ತಿನ್ನಕ್ಕ? ಕುಡಿಯೋಕ್ಕೆ, ತಿನ್ನಕ್ಕೆಲ್ಲ.
ಇವಾಗ ನನಗೆ ಹೇಳ್ತಾ ಇರ್ತಾರಲ್ವ ಹೇಳ್ತೀನೋ ಕೆಲಸ ಮಾಡಬೇಡ ಅಂತ, ನೀನು ಅದನ್ನೇ ತಿಂತೀನಿ ಅಂತ ಹೋಗ್ತಾ ಇದೆಯಾ? ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ. ಲೆಟ್ಸ್ ಸಿ ಹೌ ಇಟ್ ಈಸ್. ನಡೀರಿ ಹೋಗೋಣ. ತೆಗಿಯಪ್ಪ ಗಾಡಿನ. ಸರಿ ಹೇಳು ಹೆಸರು. ಓಕೆ ಗಾಯ್ಸ್, ಸಿ ಯಾ. Sleeping because they are nocturnal, so active at night. Oh, they're active at night. They can't see in the day. Oh, They can't even see? Oh, okay. So it's Arabica or Robusta? Only Arabica. Only Arabica. It's Arabica sweeter Mm-mm. because the animals only eat the skin of coffee, so only the red color. Oh, They okay. don't chew them; they just swallow it. Mm-hmm. Fermented in the stomach and they put it on. Okay. Cute ಅಸನ. ಸುಪ್ಪಿ, ಇವಾಗ ಅವ್ನು ತಿಂದು ಹಾಕಿದ್ನ ನೀನು ಕುಡಿತೀಯ? ನಾನು ಕುಡಿ, ನೀನು ಕುಡಿತೀಯ? ನಾನು ಕುಡಿತೇನೆ. ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. It is coffee from the animals. Oh, this is the... Yeah, this is the food. ಓಕೆ, ಇದಂತೆ Comes out like that, and this after clean. Yeah, we clean Oh, it. ಈ this is ಥರ after- ಬಂದಿರುತ್ತೆ ಅಂತ. ನನಗೆ ಇವಾಗ ಮನಸ್ಸೇ ಇಲ್ಲ ಕುಡಿಯೋಕ್ಕೆ. Hey, after cleaning. And we remove the skin. Yeah, this Okay. one still covered with two skin because coffee bean has 3 skin. Yeah, this coffee bean inside. This coffee. ಓಕೆ. And we roast them. Okay, then you roast it. This is normal coffee, right? Not luwak. It's luwak or luwak? Luwak. 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 Yeah, luwak. Luwak. Yeah, Okay. with A. And this the luwak. This smells really good. Yeah, coming from Seldin, See, I'm asking you which to is smell. Arabica. So just different. And this coffee has This was really good. less caffeine Oh, less caffeine, no? and almost zero acidic. Okay, then we'll try luwak How many coffee. cup? One. One we'll try first. Yeah, we'll see how it is, and then we'll And order this I will bring all of them for testing. for tasting. Okay. Because we have coffee shop, so if you interest, you can buy it. Oh, okay. Oh, okay. Okay, 5 minutes. Sure. Sure. ಹೇಗೆ ಅನಿಸ್ತಿದೆ ಸುಪ್ಪಿ? ಟೈಮರ್ ಸ್ಮೆಲ್ ಚೆನ್ನಾಗಿ ಬಂತು. ಬಟ್ ಅದನ್ನ ನೋಡಿದ್ರೆ ಪಾಪ ಅನಿಸ್ತಾ ಅಲ್ವಾ? ಐ ಥಿಂಕ್ ಅದು ಜಸ್ಟ್ ಡಿಸ್ಪ್ಲೇಗೆ ಇಟ್ಟಿರೋದು ಅವ್ರು, ಆಮೇಲೆ ಫ್ರೀಯಾಗಿ ಬಿಡ್ತಾರೆ ಅನ್ಕೋತೀನಿ ಅದನ್ನ ಆಚಲ್ವಾ ಡಿಸ್ಪ್ಲೇಗೆ. ಮತ್ತೆ ಯಾರ ಹತ್ರ ಮಾಡಿಸ್ತಾರೆ? ಬರೀ ಒಂದೇ ಇದೆ ಅಲ್ವಾ? ಕೇಳ್ಬೇಕು ಅವ್ರಿಗೆ ಎಷ್ಟು ಇಟ್ಟಿದ್ದಾರೆ ಅಂತ. ಇದನ್ನ ನಾವಾಗಲೂ ಇದು ಮೇನ್ ಲುವಾಕ್ ಕಾಫಿ, ಮತ್ತು ಇದೆಲ್ಲ ಬೇರೆ ಬೇರೆ ಕಾಫಿ ಯಾವ್ದ್ಯಾವ್ದಂತ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ವಿ ಕ್ಯಾನ್ ಟೇಸ್ಟ್ ಆಲ್ ಆಫ್ ದೆಮ್ ಆ್ಯಂಡ್ ಬೈ ಇಫ್ ವಿ ನೀಡ್ ಎನಿ. ಇಲ್ಲಿ ನೋಡಿ ಬಾಲಿ ಕಾಫಿ ಇದು. ಇದು ಫಸ್ಟು ಸುಪ್ಪಿ ಕುಡಿತಾನೆ, ಆಮೇಲೆ ನಾವು ಓಕೆ ನೋಡೋಣ ಹೇಗಿದೆ ಅಂತ. ಅವನಿಗೆ ಬ್ಲ್ಯಾಕ್ ಕಾಫಿ ಇಷ್ಟನೇ ಆಗುತ್ತೆ, ಸೊ ಲೆಟ್ಸ್ ಸಿ ಹೌ ಇಸ್ ಇಟ್. ಚೆನ್ನಾಗಿದೆ. ಬ್ಲ್ಯಾಕ್ ಕಾಫಿ ಅಂದರೆ ಇಟ್ಸ್ ಆಲ್ರೆಡಿ ಲೈಕ್ ಶುಗರ್ ಟೇಸ್ಟ್ ಇದೆ. ರಿಯಲಿ? ಬಿಕಾಸ್ ಇಟ್ ಈಟ್ಸ್ ಅರೇಬಿಕಾ, ಅದಕ್ಕೆ ಅನಿಸುತ್ತೆ. ಚೆನ್ನಾಗಿದೆ ಅವ್ರು actually ಹೇಳಿದ್ರಲ್ವಾ taste. ಅದು ಸ್ವೀಟ್ ತುಂಬ ಆಗಿರುತ್ತೆ ಅಂತ. ಚೆನ್ನಾಗಿದೆ. ಲೆಟ್ ಮೀ ಟ್ರೈ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ It's yummy. taste ಇರುತ್ತೆ ಅಂತ, ಬಟ್ ಇಟ್ಸ್ ರಿಯಲಿ ಗುಡ್. ಇಟ್ಸ್ ಯಮ್ಮಿ. ಓಕೆ, ನೆಕ್ಸ್ಟು ಇದರಲ್ಲಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ. ನೆಕ್ಸ್ಟು ಇದೆಲ್ಲ ನಾವು ಟೇಸ್ಟ್ ಮಾಡಿಬಿಟ್ಟು ಇದು ಬಾಲಿ ಕಾಫಿ ಅಂತ ಯಾವುದಾದ್ರೂ try ಬೇಕಾದರೆ ಮಾಡ್ತೀನಿ. ತಗೊಳ್ತೀವಿ ಅಷ್ಟೇ. ಸಿಯಾ, ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಕೋಕೋನಟ್ ಕಾಫಿ, ಮತ್ತು ಬೆಸ್ಟ್ ಅಂದರೆ ಇದು ಮ್ಯಾಂಗೋಸ್ಟೀನ್ ಟೀ, ರೋಸೆಲ್ಲಾ ಟೀ ಆ್ಯಂಡ್ ಲೆಮನ್ ಟೀ ಈಸ್ ಗುಡ್. ಆ್ಯಂಡ್ ಕೋಕೋ ಕಾಫಿನೂ ಇಷ್ಟ ಆಯಿತು ನನಗೆ, ಆದರೆ ಅವನಿಗೆ ಇಷ್ಟ ಆಗಲ್ಲ ಅಷ್ಟು. ಬಟರ್ಫ್ಲೈ ಪೀ ಟೀನು ಕಚರ ಇದಲ್ವಾ? ಬಟರ್ಫ್ಲೈ ಪಿ ಟಿ ಅಷ್ಟೊಂದು ಚೆನ್ನಾಗಿಲ್ಲ, ಇಟ್ಸ್ ಜಸ್ಟ್ ಓಕೆ. ಬಾಲಿ ಕಾಫಿ ತುಂಬ ಬೆಟರ್ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ. ಲುವಾಕ್ ಇದು, ಬಟ್ ಇಟ್ಸ್ ರಿಯಲಿ ಗುಡ್, ತುಂಬಾ ಚೆನ್ನಾಗಿದೆ ಇದು. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ದಿಸ್ ಗುಡ್. ತುಂಬ ಚೆನ್ನಾಗಿದೆ.
ಐ ಥಿಂಕ್ ನಾವಿವಾಗ ಇದರ ಸೊ ತಗೊಳ್ಳೋಣ. ನಾನು ಅಂದ್ಕೊಳ್ತಾ ಇದ್ದೀನಿ ಓನ್ಲಿ ಮ್ಯಾಂಗೋಸ್ಟೀನ್ ತೊಗೊಳ್ಳೋಣ, ಬಿಕಾಸ್ ರೊಸೆಲ್ಲಾ ಆ್ಯಂಡ್ ಮ್ಯಾಂಗೋಸ್ಟೀನ್ಗೆ ಒಂದು ಸ್ವಲ್ಪ ಸಿಮಿಲರ್ ಟೇಸ್ಟ್ ಇದೆ. ವಿಚ್ ಒನ್ ಡಿಡ್ ಯು ಲೈಕ್ ದ ಮೋಸ್ಟ್ ಬಿಟ್ವೀನ್ ದೀಸ್ ಟು? ಬಟ್ ದೋಸ್ ಆರ್ ಟೀಸ್, ದೋಸ್ ಆರ್ ನಾಟ್ ಕಾಫಿ. ಆ್ಯಕ್ಚುಲಿ ಎರಡೂ ಸೇಮ್ ಇದೆ. ಹೌದು, ಅದಕ್ಕೆ ಒಂದು ತಗೊಳ್ಳೋಣ ಯಾವುದಾದ್ರೂ ಒಂದು. ವಿಚ್ ಒನ್ ಡು ಯು ವಾಂಟ್? ಐ ಥಿಂಕ್ ಮ್ಯಾಂಗೋ. ಮ್ಯಾಂಗೋಸ್ಟೀನ್. ಇಟ್ಸ್ ನಾಟ್ ಮ್ಯಾಂಗೋ. ಹಾಂ, ಹಾಂ. ಲುವಾಕ್ ಬೇಕಾ? ಲುವಾಕ್ ಚೆನ್ನಾಗಿದೆ ನೋಡು, ಬೇಕಾದರೆ ಅದನ್ನು ತಗೊಳ್ಳೋಣ. ಓಕೆ ಗಾಯ್ಸ್, ಇದಾದಮೇಲೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿ ರೂಮಿಗೆ ವಾಪಸ್ ಹೋಗ್ತೇವೆ. ವಿ ಜಸ್ಟ್ ಆರ್ಡರ್ಡ್ ಸಮ್ ಫುಡ್ ಆ್ಯಂಡ್ ಡ್ರಿಂಕ್ಸ್. ನಾನಂತೂ ಕೋಕ್ ಝೀರೋ ಕುಡಿತಾ ಇದ್ದೀನಿ ಮತ್ತು ಜುಕೀನಿ ನೂಡಲ್ಸ್ ತಿಂತಿದ್ದೀನಿ, ಸ್ವಲ್ಪ ಲೈಟಾಗಿರಲಿ ಅಂತ. ಇವನೇನೋ ಆರ್ಡರ್ ಮಾಡಿದ್ದಾನೆ ಕಾಕ್ಟೇಲ್ ಅದು ಅಂತ, ಬಿಕಾಸ್ ನಾನು ಇವಾಗ ತಾನೇ ಎದ್ದೆ ಅಷ್ಟೇ, ಸ್ವಲ್ಪ ನಿದ್ದೆ ಕಣ್ಣಲ್ಲೇ ಇದ್ದೀನಿ. ಕಾಕ್ಟೇಲ್ ಎದ್ದ ತಕ್ಷಣ ಕುಡಿಯೋಕ್ಕಾಗಲ್ಲ. ಅವನಿನ್ನೂ ಕೆಲಸ ಮಾಡ್ತಾನೇ ಇದ್ದಾನೆ, ಅವ್ನು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾನೆ ಯಾವಾಗಲೂ. ಆವಾಗಲೇ ಮಜಾ. ಡ್ರಿಂಕ್ಸ್ ಬಂತು. Our food just arrived. ನೋಡೋಣ ಹೇಗಿದೆ ಅಂತ. ಇವಾಗ ನಾವು ಎಲ್ ಕ್ಯಾಬ್ರೋನ್ ಬೀಚ್ ಕ್ಲಬ್ಗೆ ಬಂದಿದ್ದೀವಿ. The vibe is so amazing. ಇದೇ ಫಸ್ಟ್ ಪ್ಲೇಸಲ್ಲಿ ನಾನು ನೋಡ್ತಾ ಇರೋದು. ಬಾತ್ರೂಮಲ್ಲೂ DJ ಪ್ಲೇ ಮಾಡ್ತಾ ಇರೋದು. ಇಟ್ಸ್ ಸೋ ಅಮೇಝಿಂಗ್. ಗುಡ್ ಮಾರ್ನಿಂಗ್, ಇಟ್ಸ್ ಅ ನ್ಯೂ ಡೇ ಆ್ಯಂಡ್ ವಿ ಆರ್ ಸ್ಟಿಲ್ ಇನ್ ಉಲುವಾಟು. ಇವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಬೀಚ್ಗೆ ಬೀಟ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ವಾಪಸ್ ಬಂದಾದಮೇಲೆ ಇನ್ ಕೇಸ್ ಟೈಮ್ ಇದ್ದರೆ ಸ್ಪಾಗೆ ಹೋಗ್ತೀವಿ. ಅವತ್ತಿಂದ ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಬಟ್ ವಿ ಡಿಡ್ ನಾಟ್ ಗೆಟ್ ಎನಿ ಮಸಾಜಸ್ ಆರ್ ಎನಿಥಿಂಗ್ ಡನ್ ಗೆಟ್. ಆದರೆ ಇವತ್ತಿಗೆ ಬುಕ್ ಮಾಡಿದ್ದೀವಿ, ಆದರೆ ಹೋಗ್ತೀವಿ, ಇಲ್ಲಾಂದರೆ ಡೈರೆಕ್ಟಾಗಿ ಚಾಂಗುಗೆ ಹೋಗ್ತೀವಿ. ಸೊ ಲೆಟ್ಸ್ ಗೋ. ತೆಗ್ದ ಗಾಡಿನ ಅವನು. ಇವಾಗ ನಾವು ಪಾರ್ಕ್ ಮಾಡಿ ಪೆದಾಂಗ್ ಬೀಚಿಗೆ ಹೋಗೋಕ್ಕೆ ಬಂದಿದ್ದೀವಿ. ಇಲ್ಲಿ ರೋಡ್ ಕ್ರಾಸ್ ಮಾಡಿಕೊಂಡು ಅಲ್ಲಿ ಎಂಟರ್ ಆಗಬೇಕು. ಸೊ ಬಿ ಕೇರ್ಫುಲ್, ಫಾಸ್ಟ್ ಸರ್. ಟಿಶನ್ ತಂಗಿಯೋನ ಸರ್. ಸಿ ಎಂಟ್ರೆನ್ಸ್ ಹೀಗೆ ಕಾಣಿಸುತ್ತೆ. ಕೋತಿಗಳಿದೆಯಂತೆ. ಈ ಥರ ಇದೆ ಹೋಗೋವೆ, ಫುಲ್ ಕೇವ್ ಥರ ಇದೆ. ಇಲ್ಲಿಂದ ಹೋಗೋಕ್ಕೆ ಬೀಚ್ಗೆ ಹೋಗ್ಬೇಕಂದ್ರೆ ಮೈ ಗಾಡ್ ಈ ಕಾಲ ಅಶಾಸ. ನನಗೊಂದು ಸ್ವಲ್ಪ ಭಯ ಆಗ್ತಾ ಇದೆ. ಫೈನಲಿ ಬಂದು ಬೀಚ್ಗೆ ರೀಚ್ ಆದ್ವಿ. ಅಲ್ಲಿ ಮೇಲಿಂದ ಇಳ್ಕೊಂಡು ಬೀಚ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಆಟ ಆಡ್ತಾ ಇದ್ದಾರೆ, ಕೆಲವರು ಸನ್ ಬೇದಿಂಗ್ ಮಾಡ್ತಾ ಇದ್ದಾರೆ. ಇಟ್ಸ್ ಕ್ವೈಟ್ ಗುಡ್. ಅರ್ಲಿ ಮಾರ್ನಿಂಗ್ಗೆ ಇಷ್ಟೊಂದು ಜನ ಇದ್ದಾರೆ. ಈವ್ನಿಂಗ್ಸ್ ಐ ಗೆಸ್ ಇನ್ನೂ ಜಾಸ್ತಿ ಜನ ಇರ್ತಾರೆ. ನಾವಿವಾಗ ವಾಪಸ್ ಹೋಗಿ ಸ್ಪಾ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲ್ಲಿ ನೋಡ್ತೀನಿ. ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.